ಧರ್ಮಸ್ಥಳ ಅಸ್ಥಿಪಂಜರ ಶೋಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಶೋಧ ಎಲ್ಲ ಆಯ್ತು. ಈಗೇನಿದ್ರು ವಿಚಾರಣೆ ಸಮಯ. ಅದರಲ್ಲೂ ವಿಡಿಯೋ ಯೂಟ್ಯೂಬರ್ ಸಮೀರ್ನ ವಿಚಾರಣೆ ನಡೀತಾ ಇದೆ. ಬೆಳ್ತಂಗಡಿ ಠಾಣೆಯಲ್ಲಿ ಪ್ರಶ್ನೆ ಮೇಲೆ ಪ್ರಶ್ನೆಗಳ ಸುರಿಮಳೆ. ಬರೋಬ್ಬರಿ 23 ಪ್ರಶ್ನೆಗಳನ್ನು ತನಿಖಾಧಿಕಾರಿಗಳು ಕೇಳಿದ್ದಾರೆ. ಎಐ ಫೋಟೋ ಬಳಸಿ ಗಲಭೆಗೆ ಪ್ರಚೋದನೆಯ ಆರೋಪದಡಿ ಯೂಟ್ಯೂಬರ್ ಸಮೀರ್ಗೆ ಕಳೆದ 1 ಗಂಟೆಗೂ ಹೆಚ್ಚು ಕಾಲ ಮಧ್ಯಾಹ್ನ 1 ಗಂಟೆಯಿಂದ ವಿಚಾರಣೆ ನಡೀತಾ ಇದೆ. 2 ತಾಸಾಯಿತು. ತನಿಖಾಧಿಕಾರಿಗಳು ಪ್ರಶ್ನೆ ಕೇಳ್ತಾ ಇದ್ದಾರೆ. ದೂತ ಯೂಟ್ಯೂಬ್ ಚಾನೆಲ್ ಹಾಗೂ ವಿಡಿಯೋ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ಆತ ಎಐ ತಂತ್ರಜ್ಞಾನ ಬಳಸಿ ಮಾಡಿದಂತಹ ವಿಡಿಯೋ ಅದು ಗಲಭೆಗೆ ಪ್ರಚೋದನೆ ಎನ್ನುವಂತಹ ಆರೋಪದಡಿ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡು ಆತನಿಗೆ 2 ನೋಟಿಸ್ ಕೊಡಲಾಗಿತ್ತು. ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು ಕೂಡ ಆತ ವಿಚಾರಣೆಗೆ ಬಂದಿರಲಿಲ್ಲ. ಅಂತೂ ಇಂತೂ ಇವತ್ತು ವಿಚಾರಣೆಗೆ ಬಂದಂತ ಹಿನ್ನೆಲೆಯಲ್ಲಿ ಆತನನ್ನು ವಿಚಾರಿಸಿಕೊಳ್ಳಲಾಗ್ತಾ ಇದೆ. ವಿಡಿಯೋ ಚಿತ್ರೀಕರಿಸಿದ್ಯಾರು, ಎಡಿಟ್ ಮಾಡಿದ್ಯಾರು, ಎಐ ವಿಡಿಯೋ ಮಾಡಿರುವ ಉದ್ದೇಶ ಏನು? ಜನರಲ್ಲಿ ಗೊಂದಲ, ದ್ವೇಷ ಹುಟ್ಟಿಸೋದಕ್ಕೆ ಏನಾದ್ರು ನೀವು ಉದ್ದೇಶವನ್ನ ಹೊಂದಿದ್ದೀರಾ? ವಿಡಿಯೋದಲ್ಲಿನ ಸತ್ಯಾಸತ್ಯತೆಯನ್ನ ಹೇಗೆ ನೀವು ದೃಢಪಡಿಸಿದ್ದೀರಿ? ವಿಡಿಯೋದಲ್ಲಿನ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ದಾಖಲೆ ಇದೆಯಾ? ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ಯಾರು? ವಿಡಿಯೋ ಅಪ್ಲೋಡ್ಗೆ ಬಳಸಿದಂತ ಉಪಕರಣಗಳು ಅದೆಲ್ಲ ಎಲ್ಲಿದೆ? ಯೂಟ್ಯೂಬ್ ಚಾನಲ್ ಲಾಗಿನ್ ವಿವರ ಯಾರ ಬಳಿ ಇದೆ? ಹೀಗೆ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಅದರಲ್ಲೂ ನೀವು ಆ ವಿಡಿಯೋ ನೋಡಿದ್ರಂತೂ ಒಂದಂತೂ ಸ್ಪಷ್ಟ ಆಗುತ್ತೆ. ಮೊದಲನೇ ವಿಡಿಯೋ ಓಕೆ, ಧರ್ಮಸ್ಥಳದ ವಿಚಾರವಾಗಿ. 2ನೇ ವಿಡಿಯೋದಲ್ಲಿ ನೇರ ಆರೋಪ ಮಾಡಿದ್ದ. ಯಾವ ಮಟ್ಟಿಗೆ ಅಂತಂದ್ರೆ, ಈಗಲೂ ನಿಮ್ಮ ಹತ್ರ ಯಾರಾದ್ರೂ ಪ್ರೂಫ್ ಕೇಳಿದ್ರೆ, ಭೀಮಾ ಅನ್ನುವಂಥ ವ್ಯಕ್ತಿಯನ್ನು ಇಟ್ಕೊಂಡು ನೋಡಿ ಆತ ಎಲ್ಲ ಹೇಳ್ತಿದ್ದಾನೆ, ಪ್ರೂಫ್ ಕೇಳಿದ್ರೆ ಅವ್ರಿಗೆ ಚಪ್ಪಲಿ ಹೊಡೀರಿ. ಆಮೇಲೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗಿನ ಒಂದು ಕುಟುಂಬದ 2 ಹೆಸರುಗಳನ್ನ ಇವರು ಅತ್ಯಾಚಾರಿಗಳು, 1000 ಜನನ ಅತ್ಯಾಚಾರ ಮಾಡಿದ್ದಾರೆ. ನೇರ ಆರೋಪ. ಎಸ್, ಈ 2ನೇ ವಿಡಿಯೋಗೆ ಸಂಬಂಧಪಟ್ಟನೆ ಕೇಸ್ ದಾಖಲಾಗಿತ್ತು. ಇನ್ನು ದೂತ ಚಾನೆಲ್ ಜೊತೆ ಇನ್ನು ಯಾರ್ಯಾರು ಭಾಗಿಯಾಗಿದ್ರೆ, ನೀನೊಬ್ಬನೇನಾ ಇನ್ಯಾರಿದಾರಾ ಅನ್ನೋದು ಈಗ ತನಿಖಾಧಿಕಾರಿಗಳ ಪ್ರಶ್ನೆ. ನಾಗೇಶ್ ಕದ್ರಿ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಈ ವಿಷಯದ ಬಗ್ಗೆನೇ ವಿಡಿಯೋ ಮಾಡೋದಕ್ಕೆ ಯಾರು ಪ್ರೇರೇಪಿಸಿದ್ರು? 2018ರ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಬಗ್ಗೆ ಮಾಹಿತಿ ಇದೆಯಾ? ಎಐ ಮೂಲಕ ನಕಲಿ ಚಿತ್ರ ಅಥವಾ ವಿಡಿಯೋ ಸೇರಿಸಿದ್ರೆ ಉದ್ದೇಶ ಏನು? ಯಾಕೆ ಎಐ ಮೂಲಕ ಆಗಿದ್ರೆ ವಿಡಿಯೋ ಮಾಡಲಾಯ್ತು? ಆ ವಿಡಿಯೋದಲ್ಲಿನ ಆರೋಪಗಳ ಸತ್ಯಾಸತ್ಯತೆಯನ್ನ ಪರಿಶೀಲಿಸಿದ್ರ? ದೂತ ಚಾನೆಲ್ ಜೊತೆ ಸಂಪರ್ಕ ಹೇಗೆ ಆರಂಭ ಆಯಿತು ಅಂದ್ರೆ ಎಲ್ಲ ಬೇಸಿಕ್ ಆತ, ಅದರ ಹಿನ್ನೆಲೆ, ಅದೆಲ್ಲರ ಬಗ್ಗೆ ಪ್ರಶ್ನೆ ಮಾಡಲಾಗ್ತಾ ಇದೆ. ಜೊತೆಗೆ ಈ ವಿಡಿಯೋ ಮಾಡೋದಕ್ಕೆ ಹಣ ಬೆಂಬಲ ದೊರಕಿದೆಯೇ? ಯೂಟ್ಯೂಬ್ ವಿಡಿಯೋಗಳಿಂದ ಎಷ್ಟು ಆದಾಯ ಬಂದಿದೆ ಅಂತ ಪ್ರಶ್ನಿಸಿದ್ದಾರೆ. ವಿಡಿಯೋ ಲಿಂಕ್ ಅನ್ನ ಮೊದಲು ನೀವು ಯಾರ್ಯಾರಿಗೆ ಹಂಚಿದ್ರಿ? ಸಮೀರ್ಗೆ ತನಿಖಾಧಿಕಾರಿ ನಾಗೇಶ್ ಕದ್ರಿ ಹೀಗೆ ಪ್ರಶ್ನೆಗಳ ಸುರಿಮಳೆಯನ್ನು ಇಡ್ತಾ ಇದ್ದಾರೆ. ಫೇಸ್ಬುಕ್, ವಾಟ್ಸ್ಆಪ್, ಟ್ವಿಟರ್ ಗ್ರೂಪ್ಗಳಲ್ಲಿ ನೀವು ಹಂಚಿದ್ದೀರಾ? ವಿಡಿಯೋದಲ್ಲಿ ಹೇಳಿದ ವಿಚಾರಗಳ ಮೂಲ ಎಲ್ಲಿಂದ ಸಿಕ್ತು? ಹಿಂಗ್ ನೇರ ಏನೋ ಕಣ್ಣಲ್ಲಿ ನೋಡ್ದಂಗೆ ಹೇಳ್ಬಿಟ್ಟಿರಲ್ಲ, ಎಲ್ಲಿ ಮೂಲ ಇದ್ರದ್ದು? ವಿಡಿಯೋ ಎಡಿಟ್ ಮಾಡೋದಕ್ಕೆ ಯಾವ ಸಾಫ್ಟ್ವೇರ್ ಅನ್ನ ಬಳಕೆ ಮಾಡಿದ್ದೀರಾ? ವಿಡಿಯೋ ಬಿಡುಗಡೆ ಬಳಿಕ ಜನರಿಂದ ಬಂದ ಪ್ರತಿಕ್ರಿಯೆ ಏನೇನು? ಯಾರಾದ್ರೂ ಬೆಂಬಲಿಸೋದಕ್ಕೆ ಅಥವಾ ಅಭಿನಂದಿಸೋದಕ್ಕೆ ನಿಮ್ಮನ್ನ ಸಂಪರ್ಕಿಸಿದ್ರಾ? ಪ್ರತಿಕ್ರಿಯೆ ನಂತರ ವಿಡಿಯೋ ಡಿಲೀಟ್ ಮಾಡುವಂತ ನಿಟ್ಟಿನಲ್ಲಿ ನೀವೇನಾದ್ರು ಯೋಚಿಸಿದ್ದೀರಾ? ಹೀಗೆ ಇನ್ ಅಂಡ್ ಔಟ್ ಎಲ್ಲ ರೀತಿಯಾದಂತ ಡೌಟ್ಸ್ಗಳೇನಿದೆ ಪ್ರಶ್ನೆಗಳ ರೂಪದಲ್ಲಿ ಅದನ್ನ ಇಡ್ತಾ ಇದ್ದಾರೆ ಸಮೀರ್ನ ಮುಂದೆ. ಎಸ್, ಈ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಪೃಥ್ವಿ ಈಗ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ನಾವು ಗಮನಿಸ್ತಾ ಇದ್ವಿ 1 ಗಂಟೆಯಿಂದಲೂ ಕೂಡ ಯೂಟ್ಯೂಬರ್ ಸಮೀರ್ಗೆ ಪ್ರಶ್ನೆಗಳ ಸುರಿಮಳೆನ ಗೈಯಲಾಗ್ತಾ ಇದೆ. ಈ ಒಂದು ವಿಚಾರಣೆ ನಡೆಸೋದಕ್ಕಿಂತ ನೋಟಿಸ್ ಮೇಲೆ ನೋಟಿಸ್ ಕೊಡಲಾಗಿತ್ತು. ಈಗ ಒಂದಿಷ್ಟು ಸತ್ಯಾಸತ್ಯತೆನ ಕೆದಕುವಂತಹ ಸಮಯ. ಏನ್ ನಡೀತಾ ಇದೆ ಎಕ್ಸಾಕ್ಟ್ಲಿ ಗ್ರೌಂಡ್ ನಲ್ಲಿ? ತಮಗೆ ಬರ್ತಾ ಇರೋ ಮಾಹಿತಿ ಏನು ಅಂತ? ಪ್ರತಿಮಾ, ಕಳೆದ 2 ಗಂಟೆಯಿಂದ ಈ ವಿಚಾರಣೆ ನಡೀತಾ ಇರುವಂಥದ್ದು. ಏನು ತನಿಖಾಧಿಕಾರಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತಹ ನಾಗೇಶ್ ಕದ್ರಿ ಅವರು ಸಾಕಷ್ಟು ಪ್ರಶ್ನೆಗಳನ್ನು ಈಗ ಕೇಳ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಅವರು ಕೇಳಿದಂಥದ್ದು ಅಂದರೆ ವಿಡಿಯೋ ಸಂಬಂಧಪಟ್ಟಂಗೆ, ಈ ವಿಡಿಯೋ ಯಾರು ಮಾಡಿದ್ದು, ಮತ್ತು ಇದರ ವಿಡಿಯೋ ಹಿಂದೆ ಯಾರಿದ್ದಾರೆ, ವಿಡಿಯೋ ಮಾಡಲಿಕ್ಕೆ ಯಾರಾದರೂ ಪ್ರೇರೇಪಿಸಿದ್ರಾ, ಸೊ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಯಾವ್ಯಾವುದು ಅಂತ ಹೇಳಿ, ಅಂದರೆ ಎಐ ಟೂಲ್ನ ಯಾವ್ದು ಬಳಸಿದ್ರಿ, ಮತ್ತು ಅಪ್ಲೋಡ್ ಮಾಡುವಾಗ ಲಾಗಿನ್ ಐಡಿಗಳೆಲ್ಲ ಏನೇನಿರುತ್ತೆ, ಅದು ಯಾರಲ್ಲಿದೆ, ಮತ್ತು ದೂತನ ಯೂಟ್ಯೂಬ್ ಚಾನಲ್ ಹ್ಯಾಂಡ್ಲರ್ ನೀವೇ ಆದರೂ, ಬಟ್ ಅದನ್ನ ಕ್ರಿಯೇಟ್ ಮಾಡಿದ್ದು ಯಾರು? ಸೊ ಈ ಥರದ ಕೆಲವೊಂದು ಜನರಲ್ ಪ್ರಶ್ನೆಗಳನ್ನು ಅವರು ಕೇಳ್ತಾ ಇರುವಂಥದ್ದು. ಸ್ವಲ್ಪ ಇನ್ನು ಡೀಟೇಲ್ ಆಗಿ ಇದರಲ್ಲಿ ಒಳ ಹೊಕ್ಕಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಈಗ ಸಿಕ್ಕಿರೋ ಅಂಥದ್ದು. ಪ್ರಮುಖವಾಗಿ ಒಂದು ಕಡೆ ಆ ಟೆಕ್ನಿಕಲ್ ಅಂಶಗಳಾದರೆ, ಅಂದರೆ ಆ ಒಂದು ವಿಡಿಯೋ ಮತ್ತು ಆ ವಿಡಿಯೋಗೆ ಬಳಸಿರುವಂಥ ತಂತ್ರಜ್ಞಾನ, ಮತ್ತು ಅದನ್ನು ಅಪ್ಲೋಡ್ ಮಾಡಿ ಬೇರೆ ಅದನ್ನ ವೈರಲ್ ಮಾಡಿ ಅದನ್ನ ಮಾನಿಟೈಸೇಷನ್ ಮಾಡಿದಂಥ ವಿಚಾರದಲ್ಲಿ ಬಂದಂತಹ ಅದರ ಇನ್ಕಮ್ ಎಷ್ಟು, ಈ ಥರದ್ದೆಲ್ಲ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈ ವಿಡಿಯೋ ಕಂಟೆಂಟ್ ಕೊಡೋದ್ರಲ್ಲಿ ಯಾರು ಕೈವಾಡ ಇದೆ, ಯಾರು ಈ ಕಂಟೆಂಟನ್ನು ಕೊಟ್ಟಿದ್ರು, ಮತ್ತು SIT
ತನಿಖೆ ಸಂದರ್ಭದಲ್ಲಿ ಈ ಏನು ಚೆನ್ನಯ್ಯ ಹೇಳಿದ್ದ ನೂರಾರು ಹೆಣಗಳನ್ನು ಹೂತಾಕಿದ್ದೀನಿ ಅಂತ ಹೇಳಿ, ಆತನೇ ನೂರಾರು ಹೆಣಗಳನ್ನು ಹೂತಾಕಿದ್ದೀನಿ ಅಂತ ಹೇಳುವಂಥ ಸಂದರ್ಭದಲ್ಲಿ ನೀವು ಸಾವಿರಾರು ಜನರನ್ನು ಅಂದರೆ ಸಾವಿರಾರು ಜನರನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ, ಸೊ ಅದರಿಂದ ಜನಗಳಿಗೆ ನಿಮಗೇನು ಅಂದರೆ ರಕ್ತ ಕುದಿಯಲ್ವಾ, ಸೊ ಇಲ್ಲಿ ಬೀದಿಗೆ ಬಂದು ಹೋರಾಟ ಮಾಡಿ ಅಂತ ಕರೆ ಕೊಟ್ಟಿದ್ದು ಈ ಉದ್ದೇಶ ಏನು ಅಂದರೆ ಈ ಒಂದು ಕರೆಯನ್ನು ತಾವೇ ಸ್ವತಃ ಕೊಟ್ರ ಇಲ್ಲ ಯಾರಾದರೂ ಹಿಂದೆ ಕೊಡಿಸಿದಾರ, ಈ ಎಲ್ಲ ಪ್ರಶ್ನೆಗಳನ್ನು ಈ ಸಮೀರ್ಗೆ ಕೇಳ್ತಾ ಇರುವಂಥದ್ದು. ಸಮೀರ್ ಕೂಡ ಎಲ್ಲ ಪ್ರಶ್ನೆಗಳಿಗೂ ಕೆಲವೊಂದು ಉತ್ತರಗಳನ್ನು ನೀಡ್ತಾ ಇದ್ದಾನೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಸೊ ಸಮೀರ್ ಒಬ್ಬನೇ ಹೋಗಿಲ್ಲ, ಆ 3 ಜನ ವಕೀಲರ ಜೊತೆ ಒಂದಿಷ್ಟು ದಾಖಲೆಗಳನ್ನು ಕೂಡ ತೆಗೆದುಕೊಂಡು ಹೋಗಿರುವಂಥದ್ದು. ಅಂದರೆ ಆ ಅಡ್ವೊಕೇಟ್ಗಳ ಜೊತೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಏನೇನೋ ಅವರು ಪ್ರಶ್ನೆಯನ್ನು ಕೇಳ್ಬೋದು, ಯಾವ್ಯಾವ ದಾಖಲೆಯನ್ನು ಕೇಳ್ಬೋದು ಅಂತ ಹೇಳಿ ಒಂದು ಪಟ್ಟಿಯನ್ನು ಅವರು ಮಾಡ್ಕೊಂಡಿದ್ದಂತೆ ಕಾಣ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಡಾಕ್ಯುಮೆಂಟ್ಗಳನ್ನು ಅವರು ಈಗಾಗಲೇ ಒಳಗಡೆ ತಗೊಂಡು ಹೋಗಿರುವಂಥದ್ದು. ಸದ್ಯಕ್ಕೆ ಆ ಒಂದು ವಿಚಾರಣೆ ವೇಳೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಅವರು ಏನು 2 ಅಂಶವನ್ನು FIR ನಲ್ಲಿ ಉಲ್ಲೇಖಿಸಿದ್ರು. ಒಂದು ಈ ಒಂದು ಏನು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಆ ಒಂದು ಏನು ಮಾಸ್ಕ್ ಮ್ಯಾನ್ ಇದ್ದ, ಮಾಸ್ಕ್ ಮ್ಯಾನ್ನ ಗುರುತನ್ನು ಹೈಡ್ ಮಾಡಲಾಗಿತ್ತು. ಚಿನ್ನಯ್ಯ ಅನ್ನೋದು ಈಗ ಅಷ್ಟೇ ಗೊತ್ತಾಗಿರೋದು, ಅದು ಹಿಂದೆ ಮಾಸ್ಕ್ ಮ್ಯಾನ್ ಆಗೇ ಇದ್ದ, ಆತನ ಐಡೆಂಟಿಟಿ ಹೈಡ್ ಆಗಿತ್ತು. ಸೊ ಆತನ ಐಡೆಂಟಿಟಿ ಹೊರಗಡೆ ಗೊತ್ತಾಗುವ ರೀತಿಯಲ್ಲಿ ವಿಡಿಯೋ ಮಾಡಿದ್ದು ಯಾಕೆ? ಸೊ ಇದು ಏನು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ಅದು ಕಾನೂನು ಉಲ್ಲಂಘನೆ ಆಗುತ್ತೆ. ಸೊ ಅದನ್ನು ಯಾಕೆ ಮಾಡಿದ್ದು, ಅದನ್ನು ಯಾರಾದರೂ ಪ್ರೇರೇಪಿಸಿದ್ರ, ಆತನ ಗುರುತು ಹೊರಗಡೆ ಗೊತ್ತಾಗಲಿ ಅನ್ನೋದು ಯಾರಾದರೂ ಪ್ರೇರೇಪಿಸಿದ್ರ ಅನ್ನೋ ಒಂದು. ಅದಲ್ಲದೆ ಏನು ಅಲ್ಲಿ ಅಂದ್ರೆ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂತಹ ಪದಗಳನ್ನು ಉಪಯೋಗಿಸಿರುವಂಥದ್ದು, ಅಂದ್ರೆ ಏನು ದೊಂಬಿಯನ್ನ ಸೃಷ್ಟಿ ಮಾಡುವಂತಹ ವಿಡಿಯೋಗಳನ್ನ ಹರಿಬಿಟ್ಟಿರುವಂಥದ್ದು, ಈ ಎಲ್ಲ ವಿಡಿಯೋಗಳನ್ನ ಮಾಡಲಿಕ್ಕೆ ಪ್ರೇರೇಪಣೆಯನ್ನ ಕೊಟ್ಟಿದ್ಯಾರು, ಈ ಎಲ್ಲ ಆಂಗಲ್ಗಳಲ್ಲಿ ಅಂದ್ರೆ ಇದ್ರ ಹಿಂದೆ ಯಾರ್ಯಾರು ಇದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ವಿಚಾರಣೆ ಇನ್ನೂ ಕೂಡ ಮುಂದುವರೆದಿದೆ. ಪೃಥ್ವಿ, ಜಸ್ಟ್ ಹೋಲ್ಡ್ ಪೃಥ್ವಿ. ಹಾಗೆ ಮತ್ತೊಂದು ವಿಚಾರ ಅಂತ ಅಂದ್ರೆ